ನಮಸ್ಕಾರ ಸ್ನೇಹಿತರೆ, ಹಂಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಬಾಲಕೃಷ್ಣ. ಇವತ್ತು ನಾವು ಉಡುಪಿ ರಥಬೀದಿಯಲ್ಲಿ ಇರುವಂಥ ಚಂದ್ರಮೌಳೇಶ್ವರ ದೇವಸ್ಥಾನದ ಎದುರು ಬದಿಯಲ್ಲಿ ನಿಂತಿದ್ದೇವೆ. ನೋಡಿ ಸ್ನೇಹಿತರೆ, ಇದು ಚಂದ್ರಮೌಳೇಶ್ವರ ದೇವಸ್ಥಾನದ ಪೂರ್ವ ದಿಕ್ಕಿನ ಒಂದು ಮಂಟಪ, ಅಂದರೆ ಮುಖ್ಯ ದ್ವಾರ. ಇದು ರೋಡಿನ ಬದಿಯಲ್ಲೇ ಇರೋದ್ರಿಂದ ತುಂಬ ಎತ್ತರವಾಗಿ ಕಾಣ್ತದೆ. ಆದರೆ ಇದನ್ನು ಯಾರು ಉಪಯೋಗಿಸೋದಿಲ್ಲ. ಇಲ್ಲಿಂದ ಯಾರು ಕೆಳಗೆ ಇಳಿದು ಹೋಗ್ಲಿಕ್ಕಾಗೋದಿಲ್ಲ. ಯಾಕೆಂದರೆ ಬಹಳ ಎತ್ತರವಾದ ಮೆಟ್ಲು ಉಂಟು. ನೋಡುವ ಬನ್ನಿ, ನಾವು ಆ ಎತ್ತರವಾದ ಮೆಟ್ಲನ್ನು ಇಳ್ಕೊಂಡು ಕೆಳಗೆ ಇಳಿಬೇಕು. ನೋಡ್ತಾ ಇರ್ಬೋದು ಸ್ನೇಹಿತರೆ, ನೋಡಿ ಎಷ್ಟು ಎತ್ತರವಾದ ಒಂದು ಕಲ್ಲಿನ ಮೆಟ್ಲು. ಇಲ್ಲಿಂದ ಇಳಿದು ಕೆಳಗೆ ಹೋಗೋದು ಸ್ವಲ್ಪ ಕಷ್ಟ. ಹಾಗಾಗಿ ಕೃಷ್ಣ ಮಠದ ಎದುರು ಇರುವಂತ ಒಂದು ಬಾಗಿಲಿನಿಂದ ಒಳಗೆ ಹೋಗಬೇಕು. ನೋಡಿ ಎಷ್ಟು ಕೆಳಗೆ ಉಂಟು ಅಂತ ನೋಡಿ. ಹಾಗೆ ಆ ಎದುರು ಬದಿಯಿಂದ ಬಾಗಿಲಿಂದ ಬಂದರೆ ಒಳಗೆ ಬಂದು ಈ ಬಲಿಪೀಠಕ್ಕೆ ಸುತ್ತಾಕಿಕೊಂಡು ಮತ್ತೆ ಒಳಗೆ ಹೋಗ್ಬೋದು ಸ್ನೇಹಿತರೆ. ಆಚೆ ಬದಿಯ ಬಾಗಿಲನ್ನು ನಾನು ಮತ್ತೆ ಹೊರಗೆ ಹೋಗುವಾಗ ನಿಮಗೆ ತೋರಿಸ್ತೇನೆ ಸ್ನೇಹಿತರೆ. ಈ ಚಂದ್ರಮೌಳೇಶ್ವರ ದೇವಸ್ಥಾನ ಸಾಧಾರಣ ಉಡುಪಿ ಜಿಲ್ಲೆಯಲ್ಲೇ ಬಹಳ ಪುರಾತನವಾದ ದೇವಸ್ಥಾನ ಅಂತ ಅನ್ನಿಸ್ತದೆ. ಸುಮಾರು 7-8ನೇ ಶತಮಾನದಕ್ಕಿಂತನೂ ಹಿಂದಿನ ದೇವಸ್ಥಾನ ಸ್ನೇಹಿತರೆ. ಇದು ಉಡುಪಿಯಲ್ಲೇ ಪ್ರಮುಖ ಐತಿಹಾಸಿಕ ದೇವಸ್ಥಾನ. ಇದು ಶಿವನಿಗೆ ಸಂಬಂಧಪಟ್ಟ ದೇವಸ್ಥಾನ ಆಗಿರೋದ್ರಿಂದ ಗೋಡೆ ಮೇಲೆಲ್ಲ ಶಿವನಿಗೆ ಸಂಬಂಧಪಟ್ಟಂಥದ್ದೇ ಚಿತ್ರಗಳನ್ನು ಬಿಡಿಸಿದ್ದಾರೆ ನೋಡಿ. ಶಿವ, ಪಾರ್ವತಿ, ಗಣಪತಿ, ಷಣ್ಮುಗ, ಹಾಗೆ ನಂದಿ. ಈ ಬದಿಯಲ್ಲಿ ಬೇಟೆಗಾರನ ವೇಷದಲ್ಲಿ ಶಿವ ಪಾರ್ವತಿಯರು. ಹಾಗೆ ಕಲ್ಲಿಗೆಲ್ಲ ಕೆಂಪು ಬಣ್ಣ. ಹಾಗೆ ಎದುರು ಇರುವಂತಹ ಒಂದು ಬಲಿಪೀಠ ನೋಡಿ, ಎಷ್ಟು ಹಳೆಯದಾದ ಬಲಿಪೀಠ ಅದು. ಆ ಬದಿಯಲ್ಲಿ ಒಂದು ನಿಮಗೆ ಸ್ಟೀಲಿನ ಬಾಕ್ಸ್ ಕಾಣ್ತಾ ಇರ್ಬೋದು. ಅದರೊಳಗೆ ದೇವರಿಗೆ ದೀಪ ಹಚ್ಚಿಡುವಂತ ಒಂದು ಕಂಬ ಇಟ್ಟಿದ್ದಾರೆ. ಹರಕೆ ಹೊತ್ತವರು ಎಳ್ಳೆಣ್ಣೆ ತಂದು ಅದರಲ್ಲಿ ದೀಪ ಉರಿಸ್ತಾರೆ ನೋಡಿ. ಆ ಮೇಲೆ ಇರುವಂತ ಚಿತ್ರಗಳು ಎಷ್ಟು ಚೆಂದ ಕಾಣ್ತದೆ. ಎಷ್ಟೋ ವರ್ಷದ ಹಿಂದೆ ಮಾಡಿರುವಂತ ಪೇಂಟಿಂಗು ಇವತ್ತು ಕೂಡ ಅದು ಹಾಗೆ ಉಂಟು. ಏನು ಅದು ಹಾಳಾಗಲಿಲ್ಲ ನೋಡಿ. ಆ ದೀಪ ಉರಿಸುವಂತ ಕಂಬ ಅದರೊಳಗೆ ಇಟ್ಟಿದ್ದಾರೆ. ಹಾಗೆ ಬಹಳಷ್ಟು ಹಳೆಯ ಕಾಲ ಆಗಿರೋದ್ರಿಂದ ಆ ದ್ವಾರನೂ ನೋಡಿ, ಕಲ್ಲಿನ ದ್ವಾರ. ದೇವರು ಕಾಣ್ತಾ ಇರ್ಬೋದು ನಿಮಗೆ. ಗರ್ಭಗುಡಿ ಮುಂದೆ ಒಂದು ಸಣ್ಣ ತೀರ್ಥ ಮಂಟಪ. ಆ ತೀರ್ಥ ಮಂಟಪದ ಆಚೆ ಗರ್ಭಗುಡಿ. ಆ ಗರ್ಭಗುಡಿಯೊಳಗೆ ಒಂದು ಸ್ಫಟಿಕದ ಲಿಂಗ ಕೂಡ ಉಂಟು ಸ್ನೇಹಿತರೆ. ಆ ಸ್ಫಟಿಕದ ಲಿಂಗಕ್ಕೂ ಕೂಡ ಬೆಳಿಗ್ಗೆ ಪೂಜೆ ಮಾಡ್ತಾರೆ. ಈಗ ಮಧ್ಯಾಹ್ನ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸಿ ಗರ್ಭಗುಡಿಗೆ ಬೀಗ ಹಾಕಿ ಹೋಗಿದ್ದಾರೆ. ನಾವು ಈಗ ಸುತ್ತಿಗೆ ಹೋಗುವ. ಕಂಬದ ಮೇಲೊಂದು ಮುಖ್ಯ ಪ್ರಾಣನ ಮೂರ್ತಿ ಕೂಡ ನೋಡ್ಬೋದು. ಹಾಗೆ ಈಗ ನಾವು ದೇವರ ದರ್ಶನ ಮಾಡೋಣ ಬನ್ನಿ. ನೋಡಿ, ಬಾಗಿಲಿನ ಎಡೆಯಲ್ಲಿ ನಾವು ನಿಮಗೆ ದೇವರನ್ನು ತೋರಿಸುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ. ಒಳಗೆ ದೀಪದ ಬೆಳಕನ್ನು ಬಿಟ್ಟರೆ ಬೇರೆ ಯಾವ ಬೆಳಕು ಇಲ್ಲ. ಈಶ್ವರನ ಲಿಂಗದ ಮೇಲೆ ಚಂದ್ರನ ಒಂದು ಬಿಂಬ ಕೂಡ ಉಂಟು. ಅದಕ್ಕೆ ಇಲ್ಲಿ ಚಂದ್ರಮೌಳೇಶ್ವರ ಅಂತ ಹೆಸರು ಬಂದಿರೋದು ಸ್ನೇಹಿತರೆ. ಇಲ್ಲಿಗೆ ದೇವಸ್ಥಾನದ ಇತಿಹಾಸವನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಬಹಳಷ್ಟು ವಿಚಾರ ಅದರಲ್ಲಿ ಉಂಟು ಸ್ನೇಹಿತರೆ. ಇಚ್ಛೆ ಉಳ್ಳವರು ಅದನ್ನು ಓದ್ಬೋದು. ಇಲ್ಲಿ 2 ದೊಡ್ಡ ಒಲೆಯನ್ನು ಕೂಡ ನೋಡ್ಬೋದು. ವಿಶೇಷ ಸಂದರ್ಭಗಳಲ್ಲಿ ಅದರ ಮೇಲೆ ದೊಡ್ಡ ಕಡಾಯಲ್ಲಿ ಇಟ್ಟು ಅಡಿಗೆ ಮಾಡ್ತಾರೆ ನೋಡಿ. ಇದು ಈಶ್ವರನ ವಾಹನ ನಂದಿ. ಹಾಗೆ ಇದು ದ್ರಾವಿಡ ಮತ್ತು ಹೊಯ್ಸಳ ಶೈಲಿಯ ಒಂದು ವಾಸ್ತುಶಿಲ್ಪವನ್ನು ಹೋಲ್ತಾ ಉಂಟು. ವಿಶಿಷ್ಟ ದೇವಸ್ಥಾನ ನೋಡಿ. ಅಲ್ಲಿ ನಿಮಗೆ ದೂರದಲ್ಲಿ ಕಾಣ್ತಾ ಇರ್ಬೋದು ಕೃಷ್ಣನ ಗೋಪುರ ಕೂಡ ಕಾಣ್ತದೆ. ಈ ಮಠದ ಗೋಪುರದಿಂದ ಎದುರಲ್ಲಿರುವಂತಹ ಬಾಗಿಲಿಂದ ಒಳಗೆ ಬರಬೇಕು.
ನೋಡಿ ಎಷ್ಟು ಹಳೆಯದಾದ ದೇವಸ್ಥಾನ. ಆ ಕಂಬಗಳು ಕೂಡ ಇವತ್ತಿಗೂ ಕೂಡ ಹಾಗೆ ಉಂಟು. ಯಾವುದೇ ರೀತಿಯಾದ ಒಂದು ಹಾನಿ ಆಗಲಿಲ್ಲ. ಮೊದಲು ಕಾಲದಲ್ಲಿ ಬಹಳ ಹಿಂದೆ, ಎಷ್ಟೋ ಶತಮಾನದ ಹಿಂದೆ ಇದು ಒಂದು ಕೆರೆ ಆಗಿತ್ತು. ಆ ಕೆರೆಯ ಮಧ್ಯದಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ಅಂತ. ಆ ಕೆರೆಗೆ ಆಗ ಚಂದ್ರ ಪುಷ್ಕರಣಿ ಅಂತ ಹೆಸರಿತ್ತಂತೆ. ನೋಡಿ ಎಷ್ಟು ವಿಶಾಲವಾದ ಅಂತ ದೇವಸ್ಥಾನ. ಬಹಳ ಹಳೆಯ ದೇವಸ್ಥಾನ ಆದ್ರೂ ಎಷ್ಟು ಕ್ಲೀನ್ ಆಗಿ ಇಟ್ಟಿದ್ದಾರೆ ನೋಡ್ತಾ ಇರ್ಬೋದು ಸ್ನೇಹಿತರೆ. ಅಲ್ಲಿ ಅನಂತೇಶ್ವರ ದೇವಸ್ಥಾನದ ಒಂದು ಧ್ವಜಸ್ತಂಭ ಕೂಡ ಕಾಣ್ತದೆ. ಸುತ್ತಲೂ ಮರದ ಬಳಿ ಹಾಕಿರುವಂತ ಜಗಲಿ, ಎತ್ತರವಾದ ಜಗಲಿ ನೀವು ನೋಡ್ತಾ ಇರ್ಬೋದು. ಅದನ್ನು ಹೇಗೆ ನಿರ್ಮಾಣ ಮಾಡಿದ್ರು ಆ ಕಾಲದಲ್ಲಿ, ಆ ಕೆರೆಯ ಮಧ್ಯದಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ಎಷ್ಟು ಚಂದದ ದೇವಸ್ಥಾನ. ಎಷ್ಟೋ ಶತಮಾನಗಳು ಕಳೆದೋಗಿದೆ, ಆದರೂ ಕೂಡ ನಾವಿವತ್ತು ಅದನ್ನು ನೋಡ್ತಾ ಇದ್ದೇವೆ. ಉಡುಪಿಗೆ ಬಂದವರು ಮೊದಲು ಚಂದ್ರಮೌಳೇಶ್ವರ ದೇವರನ್ನು ದರ್ಶನ ಮಾಡಬೇಕು. ಆ ನಂತರ ಅನಂತೇಶ್ವರನ ದರ್ಶನ ಮಾಡಿ ಮತ್ತೆ ಕೃಷ್ಣನನ್ನು ದರ್ಶನ ಮಾಡಬೇಕು ಅಂತ ಇಲ್ಲಿ ಪ್ರತೀತಿ ಇದೆ. ಹಾಗೆ ನೀವೆಲ್ಲರೂ ಬನ್ನಿ, ಉಡುಪಿಗೆ ಬನ್ನಿ, ಎಲ್ಲರನ್ನು ಕರೆತನ್ನಿ. ಉಡುಪಿಗೆ ಬಂದಾಗ ಚಂದ್ರಮೌಳೇಶ್ವರ ದೇವರನ್ನು ಹಾಗೆ ಅನಂತೇಶ್ವರ ದೇವರನ್ನು ನೋಡಿ, ಕೃಷ್ಣ ದೇವರನ್ನು ನೋಡಿ ಅವರ ಆಶೀರ್ವಾದವನ್ನು ಪಡೆಯಿರಿ, ಅವರ ಕೃಪೆಗೆ ಪಾತ್ರರಾಗಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ನನ್ನ ಕೆಲಸ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋ ನೋಡಿ ಸುಮ್ಮನಾಗಬೇಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನನಗೆ ಶ್ರೀರಕ್ಷೆ. ನೋಡಿ, ಇಲ್ಲೊಂದು ಚಂದ್ರಮೌಳೀಶ್ವರ ದೇವಸ್ಥಾನ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ಒಂದು ಗಡುಕಲ್ಲು ಕೂಡ ಉಂಟು. ನೋಡಿ, ಇಲ್ಲಿ ಒಂದು ತೀರ್ಥ ಬಾವಿ, ಇಲ್ಲಿ ಒಂದು ತುಳಸಿ ಬೃಂದಾವನ. ಹಾಗೆ ಈ ಬದಿಯಿಂದ ನಾವು ನೋಡಿದ್ರೆ ಜಗಲಿಯ ಬದಿಯಲ್ಲಿ ಒಂದು ಮುಖ್ಯ ದ್ವಾರ ಕೂಡ ಕಾಣ್ತದೆ. ನೋಡಿ, ಇಲ್ಲೊಂದು ಮರ ಕೂಡ ಉಂಟು, ಬಹಳ ಹಳೆಯದಾದ ಮರ. ನೋಡಿ, ಈ ತೀರ್ಥ ಮಂಟಪ ಎಷ್ಟು ಚಂದ ಕಾಣ್ತಾ ಉಂಟು. ಬಹಳ ಸೌಮ್ಯವಾದ ಪ್ರಶಾಂತವಾದ ದೇವಸ್ಥಾನ. ಮಳೆಗಾಲ ಆಗಿರೋದ್ರಿಂದ ಬಹಳ ತಂಪಾಗಿ ಉಂಟು. ಮಳೆಯನ್ನು ಬರ್ತಾ ಇಲ್ಲ, ಆಗಾಗ ಬಿಸಿಲು, ಸ್ವಲ್ಪ ಮಳೆ ಬರ್ತಾನೆ ಉಂಟು. ಇದ್ದಕ್ಕಿದ್ದಾಗೆ ಮಳೆ ಬರ್ತದೆ. ನೋಡಿ, ಈ ದೇವಸ್ಥಾನದಿಂದ ಹೊರಗೆ ಬರುವಾಗ ಜೋರಾಗಿ ಮಳೆ ಬಂತು. ಕಾಣ್ತಾ ಇರ್ಬೋದು ನಿಮ್ಗೆ ಎಷ್ಟು ದೊಡ್ಡ ಮೋಡ ಆಗಿದೆ, ಕಪ್ಪು ಕಪ್ಪು ಮೋಡ. ನೋಡಿ, ಬದಿಯಲ್ಲಿ ಕಾಣ್ತಾ ಇರೋದು ಕೃಷ್ಣ ಮಠ, ಅದರ ಆಚೆ ಬದಿಯಲ್ಲಿ ಕಾಣ್ತಾ ಇರೋದು ನಿಮಗೆ ಅನಂತೇಶ್ವರ. ಹಾಗೆ ಅದರ ಎದುರು ಈಗ ನಿಮಗೆ ಕಾಣಿಸ್ತಾ ಉಂಟು ಅಂಗಡಿಗಳೆಲ್ಲ ಇರುವಂತ ಜಾಗ. ಅದರ ಬದಿಯಲ್ಲಿ ನೋಡಿ ಆ ಚಂದ್ರಮೌಳೇಶ್ವರಕ್ಕೆ ಹೋಗುವಂತ ಒಂದು ದಾರಿ ನಿಮ್ಗೆ ಕಾಣಿಸ್ಬೋದು. ಈ ದಾರಿಯಿಂದ ನೀವು ಒಳಗೆ ಇಳಿದು ಹೋಗ್ಬೇಕು. ಇಲ್ಲಿಂದ ಹೋದ್ರೆ ನಿಮ್ಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಬಹಳ ಸುಲಭ ಆಗ್ತದೆ. ಈ ದ್ವಾರದ ಎದುರೇ ಕೃಷ್ಣ ಮಠದ ದ್ವಾರ ಇರೋದು. ನೋಡಿ, ಎಷ್ಟು ಈಗಷ್ಟೇ ಸ್ವಲ್ಪ ಹೊತ್ತಿನಲ್ಲಿ ಬಿಸಿಲಿತ್ತು, ಈಗಾಗಲೇ ಮಳೆ ಬಂದು ನಿಂತಿದೆ. ಸ್ವಲ್ಪ ಸ್ವಲ್ಪ ಮಳೆ ಬರ್ತಾನೆ ಉಂಟು. ನೋಡಿ, ಕಾಣ್ತಾ ಇರ್ಬೋದು ನಿಮ್ಗೆ ಚಂದ್ರಮೌಳೀಶ್ವರ ದೇವಸ್ಥಾನ ಅಂತ. ಇದರ ಒಳಗೆ ಇಳಿದು ಆದ್ರೆ ನಿಮ್ಗೆ ದೇವಸ್ಥಾನ ಸುತ್ತಿಗೆ ಹೋಗಿ ನಿಮ್ಮ ಸೇವೆಯನ್ನು ಎಲ್ಲ ಕೊಟ್ಟು ಬರ್ಬೋದು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ. ಅಲ್ಲಿವರೆಗೂ ತಮಗೆಲ್ಲರಿಗೂ ನಮಸ್ಕಾರ ಸ್ನೇಹಿತರೆ.